ತಾನು ಹೆತ್ತು ಹೊತ್ತ ಮಗುವನ್ನ ಕೊಲ್ಲೋಕೆ ಮುಂದಾಗಿದ್ದ ತಾಯಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ ಮಾಳಮಾರುತಿ ಪೊಲೀಸರು. ಬೆಳಗಾವಿಯ ಮಾಳಮಾರುತಿ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. ಸೆಲ್ಫಿ ತೆಗೆಯೋದಕ್ಕೆ ಹೋಗಿ ಮಗುವನ್ನ ಕೆಳಕ್ಕೆ ಬಿಟ್ಟಿದ್ರು ತಾಯಿ. ಇದು ತಾಯಿ ಹೇಳ್ತಾ ಇರೋದು. ಕಣ್ಣಿಗೆ ಕತ್ತಲು ಬಂತು, ಮಗು ಕೆಳಕ್ಕೆ ಬಿಟ್ಟೆ ಅಂತ ತಾಯಿ ಹೇಳ್ತಾ ಇದ್ದಾರೆ. ಸದ್ಯ ತಾಯಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. 3 ತಿಂಗಳ ಗಂಡು ಮಗು. ಇತ್ತೀಚೆಗಷ್ಟೇ ಬೆಳಗಾವಿಯಲ್ಲಿ ಆಸ್ಪತ್ರೆಯಲ್ಲಿ ಹುಟ್ಟಿದಂತ ಕಂದಮ್ಮನನ್ನ ಸುಳೆಯನ್ನ ಹಾಗೆ ಬಿಟ್ಟು ಹೋಗಿದ್ರು ತಾಯಿ. ಪಾಪ ಆ ಕಂದಮ್ಮ ಕುಡಿಯೋದಕ್ಕೆ ಹಾಲಿಲ್ಲದೆ, ಎದೆ ಹಾಲಿಲ್ಲದೆ ಹಸುವಿನಿಂದ ಸತ್ತು ಹೋಗಿತ್ತು. ಆ ನಂತರ ತಾಯಿ ಹೇಳಿದ್ದೇನು, 3 ಜನ ಮಕ್ಕಳಿದ್ದಾರೆ, ಇದನ್ನು ಸಾಕೋದಕ್ಕಾಗಲಿಲ್ಲ, ಅದಕ್ಕೆ ಬಿಟ್ಟು ಹೋದೆ ಅಂತ. ಇಲ್ಲಿ ಅದೇ ಥರದ ಘಟನೆ ಆಯಿತು. ಆದರೆ ಇಲ್ಲಿ ಕೆರೆಗೆ ಹಾಕಿದ್ದಾರೆ. ಆಕೆ ಹೇಳ್ತಾ ಇರೋದೇ ಬೇರೆ, ಆಕೆ ವರ್ಷನ್ನೇ ಬೇರೆ. ಸೆಲ್ಫಿ ತೆಗಿತಾ ಇದ್ವಿ, ಆಗ ಕಣ್ಣು ಕತ್ತಲೆ ಬಂತು, ಬಿಟ್ಬಿಟ್ಟೆ ಕೆಳಕ್ಕೆ ಅಂತ. ಆದರೆ ಸ್ಥಳೀಯರು ಹೇಳ್ತಾ ಇರೋದೇ ಬೇರೆ. ಮಗುವನ್ನ ಕೊಲ್ಲೋದಕ್ಕೆ ಆಕೆ ಯತ್ನ ಮಾಡಿದಾಳೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು? ಈಗಾಗಲೇ ಪೊಲೀಸರು ಆಕೆಯನ್ನು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ತಾಯಿ ಹೇಳಿದ್ದು ಹಾಗೆ ಗೊತ್ತಿಲ್ಲ ನೋಡಿ, ಅಲ್ಲೊಂದು ಮೆಸ್ ಹಾಕಿದ್ದಾರೆ. ಆ ಮೆಸ್ ಇದ್ರೂ ಕೂಡ ಆಕೆ ಸೆಲ್ಫಿ ತೆಗೆಯೋದಕ್ಕೆ ಹೋಗಿಲ್ಲಂತೆ. ಅದು ಯಾವ ರೀತಿಯ ಸೆಲ್ಫಿ ತೆಗೆಯೋದಕ್ಕೆ ಹೋಗಿಲ್ಲ ಗೊತ್ತಿಲ್ಲ ತಾಯಿ. 3 ತಿಂಗಳ ಗಂಡು ಮಗು ಅದು. ಅದೆಂಥ ಸೆಲ್ಫಿ ಕ್ರೇಜು ನಿಜಕ್ಕೂ ಆಗಿದ್ದಿದ್ರೆ ಆಕೆ ಉದ್ದೇಶ ಏನಾಗಿತ್ತು? ಮಗುನ ಕೊಲ್ಲಬೇಕು ಅಂತನಾ? ಏನಾಗಿತ್ತು? ಸ್ಥಳೀಯರು ಪಾಪ ಮಗುವನ್ನ ಬಚಾವ್ ಮಾಡಿದ್ದಾರೆ. ಬೆಳಗಾವಿಯ ಮಾಳಮಾರುತಿ ಠಾಣೆಯಲ್ಲಿ ವಿಚಾರಣೆಯೂ ಕೂಡ ಆಗ್ತಾ ಇದೆ. ನಾವು ಹೇಳ್ತೀವಿ, ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಒಮ್ಮೊಮ್ಮೆ ಅಪವಾದ ಅನ್ನೋ ರೀತಿಯಲ್ಲಿ ಈ ತರದ ತಾಯಿ ಅಂದ್ರೆ ಸಿಕ್ಬಿಡ್ತಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತೀವಲ್ಲ, ಮಹಿಳೆಯರು ದೇವರ ಸಮಾನ ಅಂತ. ಎಲ್ಲೆಲ್ಲಿ ಮಹಿಳೆಯರು ಪೂಜೆಗೆ ಒಳಪಡ್ತಾರೋ ಅದು ಸ್ವರ್ಗದಂತೆ ಅಂತ ಹೇಳ್ತೀವಿ. ಆದ್ರೆ ಇಂಥವೂ ಇದಾವಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ನಿಜಕ್ಕೂ ಏನಾಗಿದೆ ಅಂತ. ಆಕೆ ವರ್ಷನ್ ಕೇಳಿದ್ರೆ, ಇಲ್ಲ ನಾನು ಸೆಲ್ಫಿ ತೆಗೆಯೋದಕ್ಕೆ ಹೋಗಿದ್ದೆ, ಆ ಹೊತ್ತಲ್ಲಿ ಕಣ್ಣು ಕತ್ತಲು ಬಂತು, ಮಗುನ್ ಬಿಟ್ಬಿಟ್ಟೆ ಅಂತ. ಕೆಳಗಡೆ ಕೆರೆರಿ ಇರೋದು ಬಿಟ್ಬಿಟ್ಟೆ ಅನ್ನೋದಕ್ಕೆ ಏನ್ ತಾಯಿಗೆ ಅಷ್ಟೊಂದು ಪ್ರಜ್ಞೆ ಇರೋದಿಲ್ಲ? ಹೆತ್ತ ತಾಯಿ ಯಾಕೆ, ಬೇರೆ ಯಾರ್ದೋ ಮಗುವಲ್ಲ, ಈಕೆನೆ ಹೆತ್ತು ಹೊತ್ತು ಸಾಕಿದಂತ ಮಗು. 3 ತಿಂಗಳ ಗಂಡು ಮಗು ಬೇರೆ. ಕೆರೆ ದಂಡಿಗೆ ನಿಂತಿದ್ರು ಆಕಿ. ನಾ ಬರ್ತಾ ಇದ್ದೆ, ಆಕಿ ನಾನು ಕಲ್ಪನೆ ಮಾಡ್ಲಿಲ್ಲ ಇವ್ರು ನೋಡ್ತಾರೋ ಇಲ್ಲ ಅಂತೇಳಿ. ಎತ್ತಾಕಿ ಇದ್ರ ಮ್ಯಾಗಿಂದ ಕೆರೆ ಹೋಗಿದ್ಬಿಟ್ಲು ಕೂಸ್ನ. ಅದನ್ನ ನಾ ಚೀರಾಡ್ಕೊಂಡ್ಲೆ ನಮ್ಮ ಹುಡುಗರೆಲ್ಲ ಬಂದ್ರು. ಪ್ರತ್ಯಕ್ಷವಾಗಿ ನೋಡಿ ನಾ ಚೀರಾಡ್ಕೊಂಡ್ರಿಂದ ಎಲ್ಲಾ ಹುಡುಗರು ಬಂದ್ರು. ಮಗು ಏನಿತ್ತು, ಮಗು ಇನ್ನೂ ನೀರಾಗ ಬಿದ್ದಿತ್ತು, ಜೀವಂತಿತ್ತು. ಆಕಿ ಓಡಿ ಹೋಗ್ತಾ ಇದ್ರು. ಆಕಿ ತಂದು ಹಿಡ್ಕೊಂತೀನಿ ನಾನು. ಮತ್ತ ಮಗು ಜೀವಂತಿತ್ತು, ಮತ್ತೆ ಅಕ್ಕಿಗೆ ಕೊಟ್ಟು ನಾವು ಈಗ ಹಾಸ್ಪಿಟಲ್ಗೆ ಹೋಗ್ತಿದ್ದೆ. ಹೋಗ್ಯಾರ ಅವ್ರು ಯಾರೋ ರಿಲೇಷನ್ ಕರ್ಕೊಂಡು. ಇಲ್ಲಿ ಕನಬರಿಗೊಳಗೆ ಏನೋ ಅರಿವಿ ಅಂಗಡಿ ಇದೆ ಅಂತ ಅವ್ರದ್ದು. ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರ್ಸ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಯಾರ. ಏನ್ ಕಾರಣ ಗೊತ್ತಿಲ್ಲ ನನಗೇನೋ ಏನೋ ಮಾಡ್ತಿದ್ರು, ಹೆಣ್ ಮಕ್ಕಳು ಅದು ಇದು ಏನೋ ಅಂತಿದ್ರು. ಅದನ್ನು ಲಕ್ಷ ಮಾಡ್ಲಿಲ್ಲ ನಾವು. ಕೂಸ್ಕಡಿ ಲಕ್ಷ ಕೊಟ್ಟು ಅದರಿಂದ ಮತ್ತೆ ಅವ್ರಿಗೆ ಕೊಟ್ಟು ಕನಯ್ಯ ಜಂಬಾಳಿ ಅಂತೇಳಿ. ನೋಡಿ, ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು, ಪ್ರತ್ಯಕ್ಷದರ್ಶಿಗಳು ಅವರೇ ಆ ಮಗುವನ್ನ ಕಾಪಾಡಿತ್ತು. ಅವ್ರು ನೋಡ್ತಾ ಇದ್ರಂತೆ. ಅದೇ ಹೊತ್ತಲ್ಲಿ ಆ ಮಗುನ ಕೆರೆಗೆ ಬಿಸಾಕ್ತಾರೆ. ಆ ಕೆರೆಯಲ್ಲಿ ಮುಳುಗಿತ್ತು ಮಗು. ಆ ಮಗುವನ್ನ ಹೋಗಿ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಏನು ಎತ್ತ ಅಂತ ಕೇಳೋಷ್ಟು ಪುರ್ಸೋತಿರ್ಲಿಲ್ಲ. 3 ತಿಂಗಳ ಮಗು ರೀ, ಆ ನೀರಿಗೆ ಬಿದ್ದಿದೆ. ಮೊದಲು ಮಗುವನ್ನ ರಕ್ಷಣೆ ಮಾಡಬೇಕಾಗಿತ್ತು. ಆ ರಕ್ಷಣೆ ಮಾಡೋ ಕಾರ್ಯವನ್ನು ಸ್ಥಳೀಯರು ಮಾಡಿದ್ದಾರೆ. ಬಚಾವ್. 3 ತಿಂಗಳ ಮಗು ಉಳಿದಿದೆ. ಆದರೆ ಆ 3 ತಿಂಗಳ ಮಗುವನ್ನು ಹೆತ್ತು ಹೊತ್ತು ಸಾಕಿದಂತ ತಾಯಿ ಇದ್ದಾಳ. ಆ ತಾಯಿ ಕಣ್ಣಲ್ಲಿ ರಕ್ತ ಇಲ್ವಾ? ಶ್ರೀಕಾಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶ್ರೀಕಾಂತ್, ಅಲ್ಲಿ ಸ್ಥಳೀಯರು ಹೇಳುವಂತ ಮಾತೇ ಬೇರೆ, ಈ ತಾಯಿಯ ವರ್ಷನೇ ಬೇರೆ. ಅಲ್ಲ ಆಗಿದ್ದೇನು ಅಂತ ನಿಜವಾಗ್ಲೂ ತಾಯಿ ಬೇರೆ ರೀತಿಯಲ್ಲೇ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ, ನಾನು ಸೆಲ್ಫಿಯನ್ನ ತೆಗೆದುಕೊಳ್ಳಲಿಕ್ಕೆ ಹೋಗ್ತಾ ಇದ್ದೆ. ಅಂತ ಸಂದರ್ಭದಲ್ಲಿ ಕಣ್ಣಿಗೆ ಚಕ್ರ ಬಂದಂತೆ ಆಯ್ತು, ಜೊತೆಗೆ ಕಣ್ಣು ಕಟ್ಟಿದಂತೆ ಆಯ್ತು. ಆ ಸಂದರ್ಭದಲ್ಲಿ ಮಗುವನ್ನ ನನ್ನ ಕೈಯಿಂದ ಬಿಟ್ಟೆ ಅನ್ನೋ ಮಾತನ್ನ ತಾಯಿ ಹೇಳ್ತಾ ಇದ್ರೆ, ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಏನಂತಂದ್ರೆ, ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಏನಂತಂದ್ರೆ, ತಾಯಿನೇ ಏನಂತಂದ್ರೆ ಮಗುವನ್ನ ಕೆರೆಯಲ್ಲಿ ಬೀಸಾಕಿದ್ಲು. ಅದಾದ ನಂತರ ನಮಗೆ ಬಹಳಷ್ಟು ಏನಂತಂದ್ರೆ, ಅಲ್ಲಿರ್ತಕ್ಕಂಥ ನಾವು ಚೀರ್ಕೊಂಡಿವಿ, ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಯುವಕರು ಬಂದು ನಾವು ಒಂದು ರಕ್ಷಣೆ ಮಾಡಿದೀವಿ ಅನ್ನೋ ಮಾತನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಗೊಂದಲ ಮೂಡ್ತಾ ಇದೆ. ಪ್ರಮುಖವಾಗಿ ನ್ಯೂಸ್ ಫಸ್ಟ್ ಆ ಮಹಿಳೆಯನ್ನ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವಳು ಇದನ್ನ ಹೇಳ್ತಾ ಇದ್ದಾಳೆ. ಏನಂತಂದ್ರೆ, ನಾನು
ಕತ್ತಲು ಬಂತು, ಕಣ್ಣಿಗೆ ಕತ್ತಲು ಕಟ್ಟಿದಂತಾಯ್ತು. ಹಾಗಾಗಿ ನಾನು ಆ ಮಗುವನ್ನ ಬಿಟ್ಟೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾಳೆ. ಆದರೆ ಪ್ರಮುಖವಾಗಿ ಈ ಮಹಿಳೆ ಹೆಸರು ಈಗ ಲಭ್ಯ ಆಗಿದೆ. ಶಾಂತಾ ಕರ್ವಿನಕೊಪ್ಪಿ ಅಂತೇಳಿ 35 ವರ್ಷದ ಮಹಿಳೆ. ಈಗ ಏನು ಮಾಳಮಾರುತಿ ಠಾಣೆ ಪೊಲೀಸರು ಅವಳನ್ನ ವಶಕ್ಕೆ ಪಡಿಸಿಕೊಂಡು ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಮಗುವಿಗೆ ಪೀಡ್ಸ್ ರೋಗ ಬರ್ತಾ ಇತ್ತು. ಅದೇ ಕಾರಣದಿಂದಾಗಿ ಏನಂತಂದ್ರೆ ಈ ಕೃತ್ಯವನ್ನ ಎಸಗಿರೋದಾಗಿಯೂ ಸಹ ಅವರು ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ತಾಯಿಯ ವರ್ಷನು ಮತ್ತು ಪ್ರತ್ಯಕ್ಷದರ್ಶಿಗಳ ವರ್ಷನನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಗೊಂದಲ ಏರ್ಪಡ್ತಾ ಇದೆ. ಹಾಗಾಗಿ ಹೆಚ್ಚಿನ ವಿಚಾರಣೆಯನ್ನ ಮಾಳಮಾರುತಿ ಠಾಣೆ ಪೊಲೀಸರು ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ನೋಡಿ, ಇಲ್ಲಿ 2 ವರ್ಷನ್ ಇದೆ. ತಾಯಿ ವರ್ಷನ್ ಬೇರೆ, ಆ ಸ್ಥಳೀಯರ ವರ್ಷನ್ ಬೇರೆ. ಸ್ಥಳೀಯರು ಹೇಳ್ತಾ ಇರೋದು ಆ ಮಗುವಿಗೆ ಫಿಟ್ಸ್ ಬರ್ತಾ ಇತ್ತು, ಅದಕ್ಕೆ ಸಾಕೋದಕ್ಕಾಗ್ಲಿಲ್ಲ ಈಕೆಗೆ, ಅದಕ್ಕೆ ಕೆರೆಗೆ ಬಿಸಾಕ್ ಹೋಗೋಣ, ಸಾಯಿಸ್ಬಿಡೋಣ ಅಂತ ಹೇಳಿ ಆಕೆ ಪ್ಲಾನ್ ಆಗಿತ್ತು ಅಂತ ಅವ್ರು ಹೇಳೋದು. ಆದ್ರೆ ತಾಯಿ ಹೇಳ್ತಾ ಇರೋದು ಬೇರೆ. ಆಕೆ ಹೇಳ್ತಾ ಇದ್ದಾಳೆ, ನಾವು ಸೆಲ್ಫಿ ತೆಗಿತಾ ಇದ್ವಿ, ಆ ಹೊತ್ತಲ್ಲಿ ಕಣ್ಣು ಕತ್ಲೆ ಬಂತು, ಆ ಮಗುನ ಬಿಟ್ಬಿಟ್ಟೆ ನಾನು ಅಂತ. ಯಾವುದು ನಿಜ? ನಾನು ಹೇಳೋದು, ಹೆತ್ತಂತ ಮಗು ಜವಾಬ್ದಾರಿ ಬೇಡ. ನೀವು ಸೆಲ್ಫಿನಾದ್ರೂ ತಗೊಳ್ಳಿ, ವಿಡಿಯೋನಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ, ಒಂದು ಜವಾಬ್ದಾರಿ ಬೇಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.